ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಹಾಡೋಕ್ಕೆ ಇಷ್ಟ ಇದೆ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರಲ್ಲ. ಬೇರೆಯವ್ರ ಥರ ನಾನು ಹಾಡ್ತಿಲ್ಲ ಅಂತ ಅನ್ನಿಸ್ತಿರತ್ತೆ. ಅವ್ರ ಥರ ಫೀಲ್ ಹಾಕೋಕ್ಕಾಗ್ತಿಲ್ಲ, ಅವ್ರ ಥರ ಮೆಲೋಡಿ ನನಗೆ ಬರ್ತಾ ಇಲ್ಲ. ನಮ್ಮ ರೆಕಾರ್ಡಿಂಗನ್ನು ನಾವೇ ಕೇಳಿದಾಗ ನಮಗೆ ಕೆಟ್ಟದಾಗಿ ಕೇಳಿಸ್ತಾ ಇರುತ್ತೆ. ಅಲ್ಲಿ ಟೆಕ್ನಿಕಲ್ ಏನಾಗ್ತಾ ಇರುತ್ತೆ ಅಂದರೆ, ನಾವು ಕಣಸ್ವರ ಯೂಸ್ ಮಾಡಲ್ಲ, ಮೀಂಡನ್ನು ಯೂಸ್ ಮಾಡಲ್ಲ, ಗಮಕವನ್ನು ಯೂಸ್ ಮಾಡಲ್ಲ, ಕಟ್ಕ ಮುರ್ಕಿಗಳನ್ನು ಯೂಸ್ ಮಾಡಲ್ಲ, ಡೈರೆಕ್ಟ್ ನೋಟ್ಸನ್ನು ಬಳಸ್ತಾ ಇರ್ತೀವಿ. ಅದಕ್ಕೆ ಅದು ಡ್ರೈ ಅನ್ನಿಸ್ತಾ ಇರುತ್ತೆ, ಫೀಲ್ ಬರ್ತಿಲ್ಲ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ನೀವು ಒಂದಿಷ್ಟು ಪ್ರಾಕ್ಟೀಸನ್ನು ಮಾಡಲೇಬೇಕಾಗತ್ತೆ. ನಾನು ನಿಮಗೆ ಎಕ್ಸಾಂಪಲ್ಗೆ ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ರಾಗದ ಮೂಲಕ, ಭೀಂಪಲಾಸ್ ಅಂತ ರಾಗ. ಮೊದಲಿಗೆ ಆರೋಹ ಅವರೋಹವನ್ನು ಹಾಡೋಣ. ಮೊದಲು ನಾನು ಡೈರೆಕ್ಟ್ ನೋಟ್ಸನ್ನು ಸಿಂಪಲ್, ಈಗ ಹಾರ್ಮೋನಿಯಮಲ್ಲಿ ಎಲ್ಲಾದರೂ ಪ್ಲೇ ಮಾಡಿದ್ರೆ ಹೇಗೆ ಬರುತ್ತೋ ಅದೇ ಥರ ಹಾಡು ತೋರಿಸ್ತೀನಿ. ಸ ಗ ಮ ಪ ನಿ ಸಾ, ಸಾ ನಿ ದ ಪ ಮ ಗ ರೇ ಸಾ. ಇಷ್ಟೇನೆ ಅಲ್ವಾ? ಇದಕ್ಕೆ ಸ್ವಲ್ಪ ನಾವು ಕಣಸ್ವರವನ್ನು ಬಳಸೋಣ. ಸ ಗ ಮ ಪ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ನೋಡಿ ಏನು ಡಿಫ್ರೆನ್ಸ್ ಆಯಿತು ಅಂತ. ನಾವು ಸ ಗ ಅಲ್ಲಗ ಅಂದಾಗ ಏನು ಮಾಡಿದ್ವಿ, ಮವನ್ನು ಕಣವಾಗಿ ತೊಗೊಂಡ್ವಿ. ಗ ಅಂತ ಹೇಳಿದ್ರು ಕೂಡ ಮ ಸ್ವಲ್ಪ ಟಚ್ ಆಗಿರುತ್ತೆ. ಸ ಮ ಗ ಈ ಥರ. ಸ ಗ ಮ ಪ ನಿ, ಅಲ್ಲೂ ಕೂಡ ನೀ ಸ ನೀ ಅಂತ ಸಾ ಸ್ವಲ್ಪ ಟಚ್ ಆಗಿರುತ್ತೆ. ಸಾ, ಅಲ್ಲಿ ಪ್ರತಿ ಸ್ವರ ತಗೊಳ್ಳುವಾಗಲೂ ಕೂಡ ಸಾ ಸಾ ಅಂತ ತಗೊಳ್ಳಲ್ಲ, ಸಾ ಪ ಸಾ ಹಿಂಗೆ ತಗೊಂಡಿರ್ತೀವಿ. ಸಾ ನಿ ಧ ಪ ಧ, ಅಲ್ಲಿ ನೋಡಿ ಧ ಅನ್ನೋ ಬದಲು ಧ ದ ಪ ದ, ಸಾ ನಿ ಧ ಪ ಮ ಗ ರೇ ಸಾ, ಮ ಗ ಮ. ನಾವು ಡೈರೆಕ್ಟ್ ಮ ಅನ್ನೋ ಬದಲು ಮ ಗ ರೇ ಸಾ ಈ ಥರ ಬಳಸಿದಾಗ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ನಮಗೆ ಸಿಂಪಲ್ ಹಾಡೋಕ್ಕೂ ಕೂಡ ಬಂದಿರಬೇಕು, ಡೈರೆಕ್ಟ್ ನೋಟ್ಸು ಹಾಡೋಕ್ಕೂ ಬಂದಿರಬೇಕು. ಆಮೇಲೆ ಎಲ್ಲೋ ಹಾಡ್ತೀವಿ ಅಂದಾಗ ಈ ಥರ ನಾವು ಫೀಲ್ನ ಆ್ಯಡ್ ಮಾಡಲೇಬೇಕು. ಅಲ್ಲಿ ಇನ್ನೊಂದು ಗಮನಿಸೋದು ಅಂದರೆ, ನಾವು ಒಂದು ಗಂಟ್ಲಿಂದ ಹಾಡಿದಾಗ ಸ್ವಲ್ಪ ಡ್ರೈ ಆಗುತ್ತೆ, ಹೊಟ್ಟೆಯಿಂದ ಹಾಡಿದಾಗ ಸ್ವಲ್ಪ ಫೀಲ್ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಹೊಟ್ಟೆಯಿಂದ ಅಂದರೆ ಕೇವಲ ಧ್ವನಿ ಬರಲ್ಲ, ಧ್ವನಿ ಜೊತೆ ಒಂದಿಷ್ಟು ಗಾಳಿನೂ ಬರುತ್ತೆ. ಫಸ್ಟ್ ನಾವು ತುಂಬ ಹೊಟ್ಟೆ ತುಂಬ ಶ್ವಾಸವನ್ನು ತುಂಬಿಕೊಂಡು ಧ್ವನಿಯ ಜೊತೆ ಗಾಳಿಯನ್ನು ಸೇರಿಸಿದಾಗ ಇನ್ನು ಚೂರು ಮೆಲೋಡಿ ಅಂತ ಅನಿಸುತ್ತೆ. ಈಗ ಬಂದಿಷ್ಗೆ ಹೋಗೋಣ. ಫಸ್ಟ್ ಲೈನ್ ಮೊದಲಿಗೆ ಡ್ರೈ ಆಗಿ ಹಾಡು ತೋರಿಸ್ತೀನಿ. ಗೋರಿ ಕಿ ಪಾಯಲ್ ಬಾಜೆ ಝನನನ. ಈಗ ಫೀಲ್ ಜೊತೆ ಘೋರಿ ಕಿ ಪಾಯಲ್ ಬಾಜೆ ಝನನನ. ಇಲ್ಲಿ ಗೋ ಅಂತ ತಗೊಳ್ಳೋವಾಗ್ಲೇ ನೋಡಿ, ಗೋರಿ ಕಿ ನಿಧ ಪ ಇದೆ. ನಾವು ಘೋರಿ ಕಿ ಪ ನಿಧ ಪ ಈ ಥರ ತಗೋತೀವಿ. ಪಾಯಲ್ ಭಾಜೆ ಝನನನ, ಝನನನಗೆ ಮ ಗ ರೇ ಸಾ ಜನನನ ಅಂತ ಹಾಡಿದ್ರೆ ಡ್ರೈ ಆಗಿಬಿಡುತ್ತೆ. ನಾವು ಕೇವಲ ನೋಟ್ಸನ್ನು ಮಾತ್ರ ಯೂಸ್ ಮಾಡಿದ್ರೆ. ಅಲ್ಲಿ ನೋಟ್ಸಿನ ಹಿಂದೆ ಮುಂದಿನ ಸ್ವರಗಳಿಂದ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡ್ರೆ ಚೆನ್ನಾಗಿ ಕೇಳಿಸುತ್ತೆ. ಝನನನ 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 ಡಿಫ್ರೆನ್ಸ್ ನೋಡಿ. ಅಲ್ಲೇನಾಯಿತು, ಮ ಗ ಗ ರೇ ರೇ ಸ ಸ ಝನನನ ಹಿಂಗೆ ಬಂತು. ಸೆಕೆಂಡ್ ಲೈನ್ ಸಖಿಯಾ ಚೋಮ್ ಚೋಮ್ ಚನನನ ಸಾಜೆ, ಸಖಿಯಾ ಚೋಮ್ ಚೋಮ್ ಚನನನ ಸಾಜೆ. ಈಗ ಫೀಲ್ ಬಂತು. ಚೋಮ್ ಚೋಮ್ ಅಲ್ಲಿ ತಗೊಳಿದ್ರೆ ಚೋಮ್ ಚೋಮ್ ಮ ಪ ಗ ಮ ಚೋಮ್ ಚೋಮ್. ಅಲ್ಲಿ ಗಮಕ ಸೇರಿಸಿದ್ರೆ ನೋಡಿ, ಚೋಮ್ ಚೋಮ್ ಆ ಮ ಪ ನಿ ಪ ಮ ಗ ಮ ಚೋಮ್ ಚೋಮ್. ಇಷ್ಟೊಂದು ನೋಟ್ಸ್ ಬರ್ತಾ ಹೋಗುತ್ತೆ. ಛನನನ ಛನ ಪ ಸ ನಿ ಛನನನ ಸಾಜೆ
ಅಲ್ಲೂ ಕೂಡ ಗಮಕಷ್ಟೇ. ಅಲ್ಲಿ ತುಂಬ ನೋಟ್ಸ್ಗಳು ಬಂತ ಗಮಕ ಆ್ಯಡ್ ಮಾಡಬೇಕು. ತುಂಬ ಡಿಸ್ಟೆನ್ಸ್ ಜಾಸ್ತಿ ಇತ್ತು ನೋಟ್ಸ್ ಅಂತ ಬಂದಾಗ ಮೀಡ್ ಆ್ಯಡ್ ಮಾಡಬೇಕು. ಅಲ್ಲಿ ಪ್ರತಿ ಸ್ವರಿಗೆ ಸಾಮಾನ್ಯ ಬೇರೆ ಯಾವುದೋ ಸ್ವರದ ಕಣಸ್ವರ ಯೂಸ್ ಮಾಡಬೇಕು. ಈ ರೀತಿ ಒಂದಿಷ್ಟು ಟೆಕ್ನಿಕಲ್ ಥಿಂಗ್ಸ್ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಲೈನ್ಗೆ ಹೋಗೋಣ. ಶರद चांदनी रजनी सोहत, शरद चांदनी रजनी सोहत. ಶರद ಅದಕ್ಕೇನಿದೆ ಪಗಮ, ಶರद ಅದನ್ನ ಶರद ಪನಿ ಪ ಮಗಮ, ಶರद ಪನಿ ನಿ ಸಾ ಚಾ ಚಾಂದನಿ ಚಾಂದನಿ. ಡಿಫ್ರೆನ್ಸ್ ನೋಡಿ. ಈ ಥರ ಪ್ರತಿ ಕಡೆನೂ ತುಂಬ ಥಿಂಗ್ಸ್ಗಳು ಚೇಂಜಸ್ ಇದೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಒಂದ್ಸರಿ ಬೇಕಂತಾನೆ ಡ್ರೈಯಾಗಿ ಹಾಡ್ಕೊಳ್ಳಿ, ಆಮೇಲೆ ಫೀಲ್ ಜೊತೆ ಹಾಡಿ. ಲಾಸ್ಟ್ ಲೈನ್ ನೋಡೋಣ. ನಾಚತ್ ಚಾಂದ ನೀಲ ಗಗನ ಮೇ, नाचत चांद नील गगन में, नाचत नाचत डिफरेंस ನೋಡಿ. नील नील गगन में, नील गगन में. ಅಲ್ಲಿ ಗ ಮ ಪ ನೀಲ ಗ ಗ ಮ ಗ ಮ ಪ ನಿ ಪ ನೀಲ ಗ ಮ ಗ ಮ ನಿ ಪ ಹಿಂಗಾಗುತ್ತೆ ಇದು. ನೀಲ ಗಗನ ಮೇ ಗನ ಮೇ ಮ ಗ ಗ ರೆ ಸ ಸ ಗ ಗ ರೆ ಸ ಗನ ಮೇ. ನೀವು ಕೇವಲ ಸಾವನ್ನು ಮಾತ್ರ ನೋಡಿದ್ರು ಸಾಕು. ಸಾ ಹಚ್ಚುವಾಗ ನಾವು ಸಾ ಇದಕ್ಕಿಂತ ಸಾ ಮಿಂಡಲ್ ಸಾ ಇರೋದನ್ನು ಸಾ ಅಂತ ತಗೊಂಡ್ರಿ. ಪ ಅನ್ನೋದಕ್ಕಿಂತ ಪ ಪ ಪ ಪ ಈ ಥರ ಯೂಸ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಪ ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಒಂದು ತುಂಬಿಕೊಂಡು ಬಂತು, ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಬಂತು. ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಗಮನಿಸಿದಾಗ ನಮ್ಮ ಗಾಯನ ಇನ್ನು ಸುಧಾರಿಸುತ್ತೆ. ಇನ್ನೊಮ್ಮೆ 1 by 1 ಹಾಡ್ತಾ ಹೋಗ್ತೀನಿ, ನಿಮಗೆ ಕ್ಲಾರಿಟಿ ಸಿಗಲಿ ಅಂತ. घोरी की पायल बाजे जननन, घोरी की पायल बाजे जननन. सखिया चोम चोम चननन साजे, सखिया चोम चोम चननन साजे. शरद चांदनी रजनी सोहत, शरद चांदनी रजनी सोहत. नाचत चांद नील गगन में, नाचत चांद नील गगन में. ಆ್ಯಕ್ಚುಲಿ ಚೇಂಜ್ ಮಾಡೋದು ನನಗೇನೆ ಕಷ್ಟ ಆಗ್ತಾ ಇದೆ. ಇನ್ನೊಂದು ಸಬ್ಜೆಕ್ಟ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.